ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇಲ್ಲಿ ಹೊಂಟಿವಪ್ಪ ಅಂದ್ರೆ ಮತ್ತೆ ಬೈಕ್ ಸರ್ವಿಸಿಗೆ ಬಾಲ್ಕೋಟಿಗೆ ಹೊಂಟಿವ್ರಿ. ಇಲ್ಲೊಂದು ಸ್ವಲ್ಪ ಚಾ ಕುಡಿದು ಹೋಗುವಂತ ಬರ್ರಿ ಎಲ್ಲ ಹೇಳ್ತಾನಂತ. ಶೋರೂಮ್ಗೆ ಹೊಂಟಿದ್ವಿ ರೀ. ರೋಡ್ ಕನ್ಫ್ಯೂಸ್ ಆಗ್ಬಿಟ್ಟಿವಿ, ಬೇರೆ ರೋಡ್ ಕಡೆ ಬಂದ್ಬಿಟ್ಟಿವಿ. ಆ ಕಡೆ ರೋಡ್ ಅದ ಹೋಗುವಂತ ಬರ್ರಿ. ಆ ಕಡೆ ಅವ್ನು ಬಾಲ್ಕೋಟಿಗೆ ಎಷ್ಟು ಬೇರೆ ಅಡ್ಡಿವಿ, ನಾವು ರೋಡ ಕನ್ಫ್ಯೂಸ್ ಹಾಕತ್ಬಿಡ್ತಾವೆ. ಇಲ್ಲಿ ಬಂದ್ಕೊಳ್ಳೋಣ ಯಾಕಡೆ ಹೋಗ್ಬೇಕು ಅನ್ನೋದು ತಿಳಿಯಾಗಿಲ್ಲ. ಇಲ್ಲಿ ಇದ ನೋಡ್ರಿ ಶೋರೂಮ್. ಇವಾಗ ಜಸ್ಟ್ ಬಂದಿವಿ. ನಂದು ಮತ್ತು ನಮ್ಮ ಸುರೇಶ್ ನನ್ನ ಬೈಕ್ ಎರಡು ಬಿಡಕ್ಕಂತ ಬಂದಿವಿ ಇಲ್ಲಿ ಸರ್ವಿಸಿಗೆ. ಎರಡು ಬೈಕ್ ಸರ್ವಿಸ್ ಆಗತ್ಲಿಗೆ ಸಂಜೆ 5 ಆಗತ್ತಂತಂದ್ರೆ ನಾವು 11 ಗಂಟೆ ಬಂದಿವಿ. 1-2 ತಾಸು ಆಗತ್ತಂತ ಮಾಡಿದ್ವಿ. ನಾಷ್ಟ ಮಾಡಾರ ಬಂದ್ಬಿಟ್ಟು ಅವಸರದಾಗ. ಇಲ್ಲಂತೂ ನಾಷ್ಟ ಇಲ್ಲಿ ಕಾಣಲಿಲ್ಲ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಚಾ ಕುಡಿದು ಹೋದ್ರಾತಂತ ನಿಂತ್ವಿ. ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಈ ವಿಮಲ್ ಕಂಪ್ನಿದಾರು ಹೈಲೈಟ್ ಮಾಡ್ರಿ ಅಂತೇಳಿ ವಿಮಲ್ ಎಷ್ಟು ತಗೊಂಡ ಜೊತೆ ಬಿಡ್ರಿ ಅಂತ ಹೇಳ್ಯಾರಂತ ಇವ್ರಿಗೆ. ಬರ್ರಿ ಅಲ್ಲೊಂದು ಎಗ್ರೆಸ್ ಅಂಗಡಿ ಇದ್ದಂಗೆ ಇತ್ತು. ಹೋಗೋಣ ಬರ್ರಿ. ದುರ್ಗಾದೇವಿ ಟಿಫನ್ ಸೆಂಟರ್ ಬರ್ರಿ. ಎಗ್ರೆಸ್ ಬರ್ತಾ ಬಿಡ್ದು ಹೋಗಂತ ಊರ ಕಡೆ. ಇವರು ಅಮ್ಮಾರು ಏನು ಮಾತಾಡಕತ್ತಾರ ಅನ್ನೋದ ತಿಳಿವಲ್ತಾವ. ನಾವು ಇಲ್ಲಿ ನೋಡ್ರಿ ಈ ತರ ಗಾಳಿ ಹೊಂಟೈತಲ್ಲ, ಇದಕ್ಕೆ ನಾವು ಸಣ್ಣರಿದ್ದಾಗ ದೇವಗಾಳಿ ಅಂತಿದ್ವಿ. ಇದಕ್ಕೆ ನೀವ್ ಏನಂತಿದ್ರಿ ಕಮೆಂಟ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಕಲ್ಲೇ ಇರ್ತೈತಿ. ವಿಡಿಯೋ ಹೆಂಗಾಗತ್ತ ಅನ್ನೋದು ಕಮೆಂಟ್ ಮಾಡ್ರಿ. ನೀವು ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ವಿಡಿಯೋನ ಮುಂದೆ ಹೆಂಗ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಗುತ್ತಾ. ಸ್ವಲ್ಪ ಕಮೆಂಟ್ ಹಾಕ್ರಿ ಎಲ್ಲರೂ. ಇವಾಗ ಬಸ್ ಹತ್ತಿ ಊರ ಕಡೆ ಹೊಂಟಿವ್ರಿ. ಇವು ಹೋಗಿಂದ ಮತ್ತೆ ಏನೇನು ಕೆಲಸ ಐತೆ ಅನ್ನೋದನ್ನು ವಿಡಿಯೋದಾಗ ಹಾಕ್ತೀನಿ ಅಂತ. ಪೂರ್ತಿ ವಿಡಿಯೋ ನೋಡ್ರಿ. ಯಾರು ಸ್ಕಿಪ್ ಮಾಡಕೋಡ್ರಿ. ಹೊಸದಾಗಿ ಯಾರು ನೋಡತ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಒಂದ ಮಾಡಕೋಡ್ರಿ. ಶೇರ್ನು ಮಾಡ್ರಿ, ಲೈಕ್ನು ಮಾಡ್ರಿ. ಆಲ್ಮೋಸ್ಟ್ ಎಲ್ಲ ಕಡೆ ಸ್ವಲ್ಪ ವಿಡಿಯೋ ತಲುಪಲಿ. ನಾವು ಲೋಕಲ್ ಈಗ ವಿಡಿಯೋ ಮಾಡತ್ತೀವಿ. ಸ್ವಲ್ಪ ಸಪೋರ್ಟ್ ಮಾಡ್ರಿ. ಎಲ್ಲರದು ಸಪೋರ್ಟ್ ಇರ್ಬೇಕು. ಸಪೋರ್ಟ್ ಇತ್ತಪ್ಪ ಅಂದ್ರೆ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ. ಆದಷ್ಟು ಶೇರ್ ಮಾಡ್ರಿ ವಿಡಿಯೋನ. ಬರ್ರಿ ಇವಾಗ ತಾನೇ ಜಸ್ಟ್ ಹುಣಗುಂದಕ್ಕೆ ಎಂಟ್ರಿ ಅದೇ. ಇಳ್ಯಾಕ ಜಾಗನೇ ಇಲ್ಲ ಅವನು ಅಂತ ಬರೀ ಗದ್ದೈತಿ ಬಸ್. ಇವಾಗ ಊರ್ ಕಡೆ ಹೋಗಿ ಮತ್ತೆ ಹೊಲಕ್ಕೆ ಹೋಗ್ಬೇಕ್ರಿ. ಇಲ್ಲೇ ನಮ್ಮ ತೋಟಗಾರಿಕೆ ಇಲಾಖೆದವ್ರು ಬಂದಾರ. ಇಲ್ಲೊಂದ್ ಸ್ವಲ್ಪ ಉಳ್ಳಾಗಡ್ಡಿದು ಇಳುವರಿ ಚೆಕ್ ಮಾಡಿದಿರ್ತೈತಿ. ಇಳುವರಿ ಚೆಕ್ ಮಾಡಕಂತೇಳಿ ಬಂದಾರ. ಮತ್ತೆ ಈ ಹೊಲ ಯಾರ್ದಪ್ಪ ಅಂದ್ರ ನಮ್ಮ ಅಮರಾವತಿ ಒಳಗಿರುವಂತ ರೈತಂದ್ರಿ ಬಸು ಆದಿಮನಿ ಅಂತೇಳಿ. ನಮ್ಮ ಊರಾಗ ಫುಲ್ ಫೇಮಸ್ ರೈತಿವ. ಇವ್ರದ ಹೊಲಕ್ಕನ ಬೆಳೆದು ಉಳ್ಳಾಗಡ್ಡಿ ಬೆಳೆದು ಇಳುವರಿ ಚೆಕ್ ಮಾಡಕಂತೇಳಿ ಕೊಟ್ಟಿದ್ದೀರಿ ಇವ್ರ ಹೊಲ. ಇಲ್ಲೊಂದ್ ಸ್ವಲ್ಪ ಕೆಲಸ ಮುಗಿಸೋದ್ ಮತ್ತೆ ಮುಂದೆ ಹೋಗ್ಬೇಕ್ರಿ. ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದು ವಿಡಿಯೋದಾಗೆಲ್ಲ ಹೇಳ್ತೀನಿ ಅಂತ. ಹೋಗುವಂತ ಬರ್ರಿ. ಮತ್ತು ಹೊಲ್ದಾಗಿಂದ ಸ್ಕೂಲ್ ಕಡೆ ಬಂದ್ರೆ ನಮ್ಮ ತಲಾಟಿ ಸಾಹೇಬ್ರು ಇಲ್ಲಿ ವೋಟಿಂಗ್ ಕಾರ್ಡ್ ಎಂಟ್ರಿ ಮಾಡಾಕ್ತಿದ್ರು. ಹೊಸ ವೋಟಿಂಗ್ ಕಾರ್ಡ್ ಆಗತ್ತಿದ್ರು. ಮತ್ತೆ ಇಲ್ಲೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಟೈಮ್ 3 ಗಂಟೆ ಐತಿ. ಹೋಗುವಂತ ಬರ್ರಿ. ಮತ್ತೆ ಮುಂದೆ ಕೆಲಸ ಅನ್ನೋದವು. ಸ್ಕೂಲ್ನಾಗ ಇದ್ದಾಗ ಒಬ್ರು ಫೋನ್ ಮಾಡಿದ್ರಿ ಸ್ವಲ್ಪ ಹೊಲ ಹಳದೈತೆ ಅಂತೇಳಿ. ಮತ್ತೆ ಅದಕ್ಕೆ ಹೊಲಕ್ಕೆ ಬಂದಿನ್ರಿ. ಇವ್ರ ಮುಂದೆ ಗಾಡಿ ಹೊಡಕೈತೆ. ಇವರ ರೈತರ ಹೊಲ ಇವರ ಮಾಡಿದ್ರಿ. ಅದಕ್ಕಂತೆ ಹೊಲಕ್ಕೆ ಬಂದಿ ಕೆಲಸ ಮುಗಿಸ್ಕೊಂಡು. ಇವ್ರ ಹೆಸರು ಸಿದ್ದು ಅಂತೇಳಿ. ಇವ್ರು ನಮ್ಮ ಊರನಾರ. ಇವ್ರನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ಇವಾಗ ಬಾಲ್ಕೋಟಿ ಹೋಗುವಂತ ಬರ್ರಿ. 5 ಗಂಟೆ ಬಾ ಅಂತ ಇದ್ರು ಅವರು. ಅದಕ್ಕೆ 5 ಗಂಟೆ ಆಯ್ತು ಹೊಂಟಿನೀಗ. ಇವರು ಹನುಮಂತನವರು. ಟ್ರಾಫಿಕ್ ಭಾಳ ಐತೆ. ಟ್ರಾಫಿಕ್ ಕ್ಲಿಯರ್ ಮಾಡಾಕಿದ್ರು. ಒಳ್ಳೆ ಕೆಲಸ. ಇವರು ನೆಕ್ಸ್ಟ್ ವಿಡಿಯೋದಾಗ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ಮತ್ತೆ ಇವ ಯಾರು ಅಂತೇಳಿ ಕಮೆಂಟ್ ಹಾಕಕ್ಕೆ ಹೋಗ್ಬಿಡ್ರಿ. ಇವರು ನಮ್ಮೂರನ ಪ್ರವೀಣ್ ಅಂತೇಳಿ. ನಾನು ಹುಡುಗ ಬಿಡಕ್ಕಂತೇಳಿ ಬಂದಿದ್ದೀವ. ಸುರೇಶ್ ನಂದು ಬೈಕ್ ರೆಡಿ ಆಗಿಲ್ಲ ಅಂತ ಹೇಳಿದ್ರು. ನಂದೊಂದ ಬೈಕ್ ರೆಡಿ ಆಗಿತ್ತು ಅಂತ. ಅದಕ್ಕೆ ನಾವು ಒಬ್ಬನ ಹೊಂಟೀನಿ ಬಾಲ್ಕೋಟಿಗೆ ಬೈಕ್ ತರಕಂತೇಳಿ. ಇಲ್ಲಿಂದ ಮತ್ತೆ ಹೇಳೋದೇನು ಬೇಕಾಗಿಲ್ಲ. ಸೀದಾ ನಾವು ಬಾಲ್ಕೋಟಿಗೆ ಹೋಗಿ ಅಲ್ಲಿಂದ ಬೈಕ್ ತೊಗೊಂಡು ಬಂದ್ಬಿಡ್ತೀನಿ ಅಂತ. ಹೊಸದಾಗಿ ವಿಡಿಯೋ ಯಾರ್ಯಾರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡ್ರಿ. ಎಲ್ಲಾನು ವಿಡಿಯೋನ ಅಪ್ಡೇಟ್ ಕೊಡಿ. ಹೋಗಿ ಬನ್ನಿ ಸರ್. ಇಲ್ಲೇ ಅಂಗಡಿದಾಗ ಒಂದು ಸ್ವಲ್ಪ ಚಾ ಕುಡಿಯಕಂತೇಳಿ ನಿಂತೆ. ಇಲ್ಲೇ ನಮ್ಮ ತಲಾಟಿ ಸರ್ ಬಿಟ್ಟವ್ರು. ಒಂದು 8 ತಿಂಗಳು ಐತ್ರಿ ಮೀಟ್ ಅಲ್ಲಾರ. ತಲಾಟಿ ಸರ್ ಇಲ್ಲೇ ಮೀಟ್ ಆದ್ರು. ಮತ್ತೆ ಮುಂದೆ ವಿಡಿಯೋದಾಗ ಸಿಗೋಣ ಅಂತ.